ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. ಈಗ ನೀನು ಕರುಣಿಸಿರೋ ಬಾಣವನ್ನ ನಿನಗೆ ಹೇಗೆ ಗುರಿ ಇಟ್ಟು ಹೊಡಿತೀನಿ, ಜಯಶಾಲಿ ಆಗ್ತೀನಿ ಅನ್ನೋದನ್ನ ನೋಡ್ತಾ ಇರೋ ತಾಯಿ. ಏನು ಈ ವಿರೂಪಾಕ್ಷ ಶಾಸ್ತ್ರಿ ಚಕ್ರಾಧಿಪತಿ. ಸಂತೋಷನ ಎಲ್ರಿಗೂ ಹಂಚ್ಬೇಕಂತೆ. ನಮ್ಮ ಸಂತೋಷ ಹಂಚ್ಕೊಳ್ಳೋದಕ್ಕೆ ಯಾಕಪ್ಪ ಯಾರೂ ಇಲ್ಲ? ಜಾಜಿಯನ್ನು ಹರಸಿ ಬರೋಣ. ನೀವೆಲ್ಲರೂ ನನ್ನ ಗೆಳತಿಯರಂತೆ ನನ್ನ ಜೊತೆ ಬನ್ನಿ. ಮೇಷ್ಟಮ್ಮ, ನಾವಿಷ್ಟೂ ಜನ ಮುತ್ತೈದೆಯರು ನಿನ್ನನ್ನು ಹರಿಸಿದ್ರೆ ಸಾಕು ತಾನೆ? ನಿನ್ನ ಸೀಮಂತ ಕಾರ್ಯಕ್ರಮ ಫಲಪ್ರದವಾಗಿ ಪೂರ್ಣವಾಗತ್ತೆ. ಶ್ರೀಮತಿಯವರೇ, ನೀವು ಬಂದರೆ ಸಾಕ್ಷಾತ್ ಅಮ್ಮನವರೇ ಬಂದ ಹಾಗೆ. ನೀವು ಇವಳಿಗೆ ಹರಿಸಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇಕಾ ಇವಳಿಗೆ? ಸದ್ಯ ನೀವೆಲ್ಲ ಬಂದ್ರಲ್ಲ, ಯಾರೂ ಬಂದಿಲ್ಲ ಅಂತ ನನಗೆ ತುಂಬ ಬೇಜಾರಾಗಿತ್ತು. ನಿನಗೆ ಬೇಜಾರಾಗಿದ್ದು ಗೊತ್ತಾಗೇ ನಾನು ಬಂದಿದ್ದು. ನನಗೆ ಬೇಜಾರಾದರೆ ನಿಮಗೆ ಗೊತ್ತಾಗತ್ತಾ? ಯಾಕೆ ಗೊತ್ತಾಗಲ್ಲ? ತಾಯಿಗೆ ಮಕ್ಕಳಿಗೆ ಹಸಿವಾದರೆ ಗೊತ್ತಾಗಲ್ವಾ? ಹಾಗೆ ಇದು. ಇವರು ನನ್ನ ಗೆಳತಿಯರು. ಇವಳು ಸ್ಕಂದಮಾತಾ. ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತಕರತ್ವಯಾ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ಇವಳು ಗೌರಿ. ಇವಳು ಕಾತ್ಯಾಯನಿ. ಚಂದ್ರಹಾಸೋಜ್ವಲಕರಾ ಶಾರ್ದೂಲವರವಾಹನಾ ಚಂದ್ರಹಾಸೋಜ್ವಲಕರಾ ಶಾರ್ದೂಲವರವಾಹನಾ ಕಾತ್ಯಾಯನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ ಕಾತ್ಯಾಯನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ ಕಾತ್ಯಾಯನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ. ಎಲ್ಲ ಅಮ್ಮನವ್ರ ಹೆಸರುಗಳೇ. ನೋಡಿದ್ರ ನಮ್ಮ ಜಾಜಿ ಅದೃಷ್ಟ ಎಷ್ಟು ಚೆನ್ನಾಗಿದೆ. ಸೀಮಂತ ನಡೆಸ್ಕೊಡೋದಕ್ಕೆ ಯಾರೂ ಇಲ್ಲ ಅಂತ ಕೊರಗ್ತಾ ಇದ್ವಿ. ಅಮ್ಮನವರೇ ಕಳಿಸಿದ್ರೇನೋ ಅನ್ನೋ ಹಾಗೆ 4 ಜನ ಮುತ್ತೈದೆಯರು ನಮ್ಮ ಮನೆಗೆ ಬಂದಿದ್ದಾರೆ. ದೈವಾನುಗ್ರಹ ಜಾಜಿ ಮೇಲಿರೋದಕ್ಕೆ ನಾವೆಲ್ಲರೂ ಬಂದಿರೋದು ಲಲಿತಾ. ಬನ್ನಿ ಒಳಗೆ. ಬನ್ನಿ.
ದೇವತೆ ತರಹ ಕಾಣಿಸ್ತಾ ಇದೆಯಾ ಜಾಜಿ? ದೇವಿಯರ ಕೃಪೆ ಇದ್ದವಳು ದೇವತೆನೇ ಅಲ್ವಾ? ಹೌದು, ಅಮ್ಮನವ್ರ ಕೃಪೆ ನನ್ನ ಮೇಲೆ, ಈ ಮನೆ ಮೇಲೆ ಇರೋದ್ರಿಂದಾನೆ ಎಷ್ಟೇ ಕಷ್ಟ ಬಂದರೂ ನಾವು ಪಾರಾಗ್ತಾ ಇರೋದು. ಆದರೆ ಕೆಲವೊಂದು ಕಷ್ಟಗಳಿಗೆ ಆ ನಿನ್ನ ಅಮ್ಮನವರು ಏನೂ ಮಾಡೋಕ್ಕಾಗಲ್ಲ ಜಾಜಿ. ಆದರೆ ಅಮ್ಮನವರಿಗೆ ಪರಿಹರಿಸೋಕ್ಕಾಗದೇ ಇರೋವಂಥ ಸಮಸ್ಯೆನೇ ಇಲ್ಲ. ನಿಜ. ಆದರೆ ಕಾಲಚಕ್ರದ ನಿರ್ಣಯ ಅಂತ ಒಂದಿರುತ್ತಲ್ಲ, ಅದನ್ನ ನಿನ್ನ ಅಮ್ಮನವರು ಅದ್ಲು ಬದಲು ಮಾಡಕ್ ಸಾಧ್ಯ ಇಲ್ಲ. ಕಾಲಚಕ್ರದ ನಿರ್ಣಯ ಅಂದರೆ ಹುಟ್ಟು ಸಾವುಗಳ ಲೆಕ್ಕಾಚಾರ. ಹುಟ್ಟು ಸಾವುಗಳು ವಿಧಿಲಿಖಿತ. ಆದರೆ ನಾವು ಬದುಕಿರೋವರೆಗೂ ನಮ್ಮನ್ನು ಪೊರಿತಾಳಲ್ಲ ಆ ತಾಯಿ, ಅಷ್ಟು ಸಾಕು. ಆಯಸ್ ಮುಗಿದ ಮೇಲೂ ಬದುಕಿಸು ಅಂತ ಕೇಳ್ಕೊಳ್ಳೋದು ದುರಾಸೆ ಆಗತ್ತೆ. ಹಾಗಿದ್ರೆ ನಿನಗೆ ಬದುಕಿನ ಬಗ್ಗೆ ವ್ಯಾಮೋಹ ಇಲ್ಲವಾ ಜಾಜಿ? ಬದುಕಿನ ಬಗ್ಗೆ ಯಾರಿಗೆ ವ್ಯಾಮೋಹ ಇರಲ್ಲ ಹೇಳಿ? ಅಪ್ಪ, ಅಮ್ಮ, ಅಜ್ಜಿ, ಗಂಡ, ಮನೆ, ಮಗು ಇದೆಲ್ಲದ್ರ ಕೊಂಡಿಯಿಂದ ಕಳ್ಚ್ಕೊಳ್ಳೋದು ಸುಲಭ ಅಲ್ಲ. ಆದರೆ ನನ್ನ ಆಯಸ್ ಮುಗಿದ ಮೇಲೆ ನನಗಿಲ್ಲಿರೋ ಅಧಿಕಾರ ಇರಲ್ಲ. ಹಾಗಾಗಿ ಅಮ್ಮನವ್ರನ್ನ ಆಯಸ್ ವೃದ್ಧಿಸು ಅಂತ ನಾನು ಕೇಳಲಾರೆ. ಶಾಸ್ತ್ರಗಳನ್ನ ಶುರು ಮಾಡೋಣವಾ? ಶುರು ಮಾಡೋಣ ಬಂಗಾರಿ. ಶಾಸ್ತ್ರ ಮೊದಲು ನಿನ್ನಿಂದಲೇ ಶುರುವಾಗ್ಲಿ. ಚಿರಂಜೀವಿ ಸೌಭಾಗ್ಯಾಕಾಂಕ್ಷಿಣಿ ಜಾಜಿ ಅಪಶಕುನ. ದೀಪ ಹಾರೋಯ್ತು. ಗಾಳಿ ಬಂದು ದೀಪ ಆರೋಯ್ತಷ್ಟೇ. ಅದಕ್ಕೆ ನೀವ್ಯಾಕೆ ಗಾಬರಿ ಆಗ್ತೀರಾ ರಾಜಲಕ್ಷ್ಮಿ ಅವರೇ? ಮತ್ತೆ ದೀಪ ಹಚ್ಚೋಣ್ವಾ? ಅದರ ಅವಶ್ಯಕತೆ ಇಲ್ಲ. ಆರಿದ ದೀಪನ ಮತ್ತೆ ಹೊಚ್ಚೋ ಪ್ರಯತ್ನ ಮಾಡಬಾರ್ದು. ನೀನ್ ಶಾಸ್ತ್ರ ಮುಂದುವರ್ಸು ಬಂಗಾರಿ.
सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते सृष्टिस्थितिविनाशानां शक्तिभूते सनातनी गुणाश्रये गुणमये नारायणी नमोऽस्तुते नारायणी नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते अनाथस्य दीनस्य तृष्णातुरस्य भयार्तस्य दीनस्य बद्धस्य जन्तु त्वमेका गतिर्दैव निस्तारदात्री नमस्ते जगत्तारिणी त्राहि दुर्गे सरि 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 मा प नि प नि प नि प नि म प नि प नि प स नि स म म रि रि स स रि रि स स नि रि स स नि नि प प नि प प म म रि म प नि स स रि म प नि स स रि म प नि स धीं त त क धीं त धीं त त क धीं त धीं त त क धीं त त धीं त धीं धीं त त क धीं त धीं त त क धीं त धीं त त क धीं त त धीं त धीं ಹಾಗಾದ್ರೆ ಇವತ್ತು ಜಾಜಿ ಹೆರಿಗೆ ಆಗುತ್ತೆ ಶ್ರೀಚಕ್ರ ಸ್ವರೂಪಿ ಶಿಶು ನನ್ನ ಕೈ ಸೇರುತ್ತೆ ಈಗಂತೂ ನೀನು ಕೊಟ್ಟ ಶಕ್ತಿಯಿಂದ ಬಲಿಷ್ಠನಾಗಿದ್ದೇನೆ ಈ ಸಲ ನೀನ್ ನನಗೆ ಒಲ್ದಿದೀಯ ಶ್ರೀಚಕ್ರನು ಒಲಿಯೋ ಹಾಗೆ ಮಾಡಬೇಕು ಶ್ರೀಚಕ್ರ ಸ್ವರೂಪಿ ಶಿಶು ನನ್ನ ಕೈ ಸೇರುತ್ತೆ ಇನ್ನು ಶ್ರೀಚಕ್ರ ನಂದೇ ನಂದೇ ಶ್ರೀಚಕ್ರ ನಂದೇ ನಂದೇ
ಜ್ಯೇಷ್ಠಮ್ಮ, ಇವತ್ತು ನೀವಿದ್ದಿದ್ದಕ್ಕೆ ನನ್ನ ಸೀಮಂತ ಆಯಿತು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಅಷ್ಟು ದೊಡ್ಡ ಮಾತು ಯಾಕೆ ಜಾಜಿ? ಸುಖವಾಗಿರು. ಪ್ರಾತಃ ಸ್ಮರಾಮಿ ಧರಣೀಧರ ರಾಜಕನ್ಯಾ ಮೂಕಾಂಬಿಕಾಂ ಭಜಕಲೋಕ ಮಹಾಮಹಂತ್ರೀ ಹಸ್ತಾಬ್ಜ ಚಕ್ರಧರಿ ಶಂಖಭರಾಭಯಾಂತಂ ದೇವೀಂ ಪ್ರಸನ್ನವದನಾಂ ಜಗತಾಂ ಸವಿತ್ರೀಂ. ಶೇಖರಿ, ಏನಮ್ಮ? ಇವತ್ತು ಜಾಜಿ ಸೀಮಂತ ಏನೋ ನಡೀತು. ಆದರೆ ಆ ಸೀಮಂತದಲ್ಲಿ ನಡೆದ ಅವಘಡ ನೆನೆಸ್ಕೊಂಡ್ರೆ ನನಗೇಕೂ ಭಯ ಆಗುತ್ತೆ ಕಣೋ. ಅಮ್ಮ, ಭಯ ಪಡುವಂಥದ್ದೇನೂ ಇಲ್ಲ. ಜಾಜಿಗೆ ಏನೂ ಆಗಲ್ಲ. ನೀನ್ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ದೇಶಿಕರೇ ಹೇಳಿಲ್ವಾ ಅವಳಿಗಿರೋ ಕಂಟಕ ಎಲ್ಲ ಕಳೆದಿದೆ, ನಿಶ್ಚಿಂತೆಯಾಗಿರಿ ಅಂತ. ಏನೂ ಆಗಲ್ಲ ಅವಳಿಗೆ. ಹಾಗೊಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಇದ್ರೆ ಜಾಜಿಗೆ ಹೇಳು, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರಲಿ, ಎಲ್ಲ ಸರಿ ಹೋಗುತ್ತೆ. ಹಾಗಂತೀಯ? ಹ್ಞೂ ಮಾ. ಸರಿ ಕಣೋ. ತಾಯಿ, ನನ್ನ ಸತತ ತಪಸ್ಸಿಗೆ ಮೆಚ್ಚಿ ಕ್ಷಯಗೊಂಡ ನನ್ನ ಶಕ್ತಿನ ಮತ್ತೆ ಸಂಚಯನ ಮಾಡಿದೀಯ. ನನ್ನ ಶಕ್ತಿನ ಮೊದಲಿಗಿಂತಲೂ ಬಲಿಷ್ಠವಾಗಿಸಿದ್ಯಾ, ಶಕ್ತಿಶಾಲಿ ಆಗ್ಸಿದ್ಯಾ. ನಾನೀಗ 3 ಪಟ್ಟು ಹೆಚ್ಚು ಪ್ರಭಾವಶಾಲಿ ಆಗಿದ್ದೀನಿ. ಇಷ್ಟೊಂದೆಲ್ಲ ಕರುಣಿಸಿದ ನಿನಗೆ ನಾನು ಆಭಾರಿ. ಇದೋ ತಾಯಿ, ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿಯ ಪ್ರಣಾಮ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಜಾಜಿ, ಜಾಜಿ. ಏನಜ್ಜಿ? ಜಾಜಿ, ನಿನ್ನ ಸೀಮಂತನೂ ಆಯಿತು. ಇನ್ನು ಹೆರಿಗೆ ಆಗ್ಲೋ ಈಗಲೋ ಅನ್ನಾಗಿದೆ. ಅದಕ್ಕೆ ನಿನ್ನ ಹೆರಿಗೆ ಆಗೋಕ್ಕೆ ಮುಂಚೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದ್ಬಿಡು. ಸರಿ ಅಜ್ಜಿ. ನೀನು ಒಬ್ಳೆ ಹೋಗ್ಬೇಡ ಕಣೆ, ಜೊತೆಲಿ ಬಂಗಾರಿನೂ ಕರ್ಕೊಂಡೋಗು. ಬಂಗಾರಿ, ಜಾಜಿ ಜೋಪಾನ ಕಣೋ. ನೀವೇನು ಚಿಂತೆ ಮಾಡಬೇಡಿ ಅಜ್ಜಿ, ಜಾಜಿನ ಹುಷಾರಾಗಿ ನಾನು ಕರ್ಕೊಂಡು ಹೋಗಿ ಬರ್ತೀನಿ. ಅಜ್ಜಿ, ಈ ಸೀರೆ ತುಂಬ ಭಾರ ಇದೆ, ನಾನು ಬೇರೆ ಸೀರೆ ಬದಲಿಸ್ಕೊಂಡು ಹೋಗ್ಲಾ? ಸರಿ ಅಮ್ಮ, ಆಯಿತು, ಹಾಗೆ ಮಾಡು. ಬಂಗಾರಿ, ನೀನು ಅಷ್ಟೇ ಮುಖ ತೊಳ್ಕೊಂಡು ಮಡಿ ಬಟ್ಟೆ ಹಾಕೋ, ಹೋಗೋಣ.